ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಿ ಕೆ ಕಿಚನ್. ನಾನಿವತ್ತು ನಿಮ್ಮೆಲ್ರಿಗೂ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬರ್ರಿ. ಮೊದಲನೇದಾಗಿ ನಾವು ಒಂದು ಸಣ್ಣ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ, ನೀರು ಕೊತ ಅಂತ ಕುದಿಬೇಕಾದ್ರೆ ಸ್ವಲ್ಪ ಹಿಟ್ಟು ಹಾಕಿ, ಜೋಳದ ಹಿಟ್ಟು ರೀ, ನಾವು ಜೋಳದ ರೊಟ್ಟಿ ಮಾಡ್ತಾಯಿದ್ವಿ. ಹಂಗಾಗಿ ನಾವು ಜೋಳದ ಹಿಟ್ಟನ್ನ 2 ಹಿಡಿ ಹಾಕ್ಕೊಂಡು ಸ್ವಲ್ಪ ಒಂದು ಚಿಟಿಕೆ ಅಥವಾ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಅವು ಕೊತ ಅಂತ ನೀಟಾಗಿ ಹಿಟ್ಟೆಲ್ಲ ನೀಟಾಗಿ ಬೆಂದಾದಮೇಲೆ ನಾವು ಅದನ್ನ ತಿರುವ್ಕೊಂಡು ಇವಾಗ ಹಿಟ್ಟನ್ನ ನಾದ್ಕೋಬೇಕು. ಸ್ವಲ್ಪ ಜೋಳದ ಹಿಟ್ಟನ್ನ ತಗೊಂಡು ನೀಟಾಗಿ ನಾದ್ಕೊಂಡು ನಾನಿಲ್ಲಿ 6 ರೊಟ್ಟಿ ಮಾಡ್ತಾಯಿದ್ದೀನಿ. ಇಬ್ಬರಿಗಾಗೋವಷ್ಟು 6 ರೊಟ್ಟಿನ 6 ಉಳಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 6 ಉಳಿನ ರೆಡಿ ಮಾಡಿಕೊಂಡು ಗ್ಯಾಸ್ ಮೇಲೆ ಹಂಚಿಟ್ಟು ಇವಾಗ ರೊಟ್ಟಿ ಮಾಡೋಣ ಬನ್ನಿ. ನೀಟಾಗಿ ಉಳಿನ ತೊಗೊಂಡು ಕೆಳಗು ಮೇಲೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಬಡಿದು ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ಗೆ ಮಾಡೋದಾದರೆ ಈ ರೀತಿ ನೀಟಾಗಿ ಸುತ್ತಾರೆ ಕೊಟ್ಕೊಳ್ಳಿ, ಹಂಗಾದರೆ ನೀಟಾಗಿ ರೌಂಡ್ ಶೇಪ್ ಬರುತ್ತೆ ರೊಟ್ಟಿ. ನೀಟಾಗೆಲ್ಲ ನಾವು ಸ್ವಲ್ಪ ಉದ್ಕೊಂಡಾದಮೇಲೆ ಇವಾಗ ಗ್ಯಾಸ್ ಮೇಲೆ ಬೇಯಿಸ್ಕೊಳ್ಳೋಣ. ಸ್ವಲ್ಪ ನಾವು ಒಂದು ಬಟ್ಟೆ ತೊಗೊಂಡು ನೀರು ಹಚ್ಚಿ ಎಲ್ಲ ರೊಟ್ಟಿನ 2 ಕಡೆನೂ ನಾವು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. 2 ಸೈಡ್ ನಾವು ಬೇಯಿಸ್ಕೊಂಡ್ರೆ ನಮಗೆ ರೊಟ್ಟಿ ಸಿದ್ಧ ಆಗುತ್ತೆ. ನಾವು ಏನೇ ಮನೇಲಿ ಡೈಲಿ ನಾವು ಬೆಳಗ್ಗೆ ಟಿಫನ್ ಮಾಡಿದರೆ ಮಧ್ಯಾಹ್ನ ಊಟಕ್ಕಾದರೂ ಇಲ್ಲ ರಾತ್ರಿ ಊಟಕ್ಕಾದ್ರೂ ನಾವು ರೊಟ್ಟಿ ಮಾಡ್ಕೋಬೋದು. ಇದೇ ರೀತಿ ನಾನು ಉಳಿದಿರ್ತಕ್ಕಂಥ ಎಲ್ಲ ರೊಟ್ಟಿಗಳ್ನೂ ಕೂಡ ಉದ್ಕೊಂಡು ರೆಡಿ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನಾವು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಎಲ್ಲರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಟಿಫನ್ಗಿಂತ ರೊಟ್ಟಿನೇ ಜಾಸ್ತಿ ಮಾಡೋದು. ರೊಟ್ಟಿದು ಒಂದು ಗಾದೆ ಐತಲ್ರಿ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅನ್ನೋ ರೀತಿ ನಾವು ಕೂಡ ರೊಟ್ಟಿ ತಿಂದು ಭಾಳ ಗಟ್ಟಿಯಾಗಿರೋಣ ಬನ್ನಿ. ಇಷ್ಟೇ ನೋಡಿರಿ, ಸಿಂಪಲಾಗಿ ರೊಟ್ಟಿ ಮಾಡೋದು. ಕಡಲೆಪುಡಿ, ಜೋಳಕಾಯಿ ಪಲ್ಯ, ಮೊಸರು, ಸೌತೆಕಾಯಿ, ಉಳ್ಳಾಗಡ್ಡಿ, ರೊಟ್ಟಿ ಭಾಳ ಸಖತ್ತಾಗಿರುತ್ತೆ. ಮಧ್ಯಾಹ್ನ ಊಟಕ್ಕಾದರೂ ನೈಟ್ ಊಟಕ್ಕಾದ್ರೂ ಚಲೋ ಇರ್ತದೆ ನೋಡಿರಿ ರೊಟ್ಟಿ. ಎಲ್ಲರೂ ಮಾಡ್ಕೊಂಡು ಸವಿರಿ.